ಅಯೋಧ್ಯೆ ರಾಮ ಮಂದಿರ ಕಾಣಿಕೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಜಾಂಚಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾಣಿಕೆ ಹಗರಣದ ಬಗ್ಗೆ ಗೋವಿಂದಗಿರಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನ ಖಜಾಂಚಿ ಗೋವಿಂದಗಿರಿ ಈ ಬಗ್ಗೆ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಮ ಮಂದಿರ ಟ್ರಸ್ಟ್ನ ಖಜಾಂಚಿ ಗೋವಿಂದಗಿರಿ ಸ್ಪಷ್ಟನೆ ಏನು ಕೊಟ್ಟಿದ್ದಾರೆ ಅಂದರೆ, ನಿರ್ಲಕ್ಷ್ಯಕ್ಕಾಗಿ ಪ್ರತಿದಿನ ಪ್ರಾಯಶ್ಚಿತ್ತ ಮಾಡ್ತಾ ಇದ್ದೀವಿ. ರಾಮ ಮಂದಿರ ಕಾಣಿಕೆ ಹಗರಣದ ಬಗ್ಗೆ ಖಜಾಂಚಿಯವರ ಸ್ಪಷ್ಟನೆ ಇದು. ಪ್ರಾಯಶ್ಚಿತ್ತಕ್ಕಾಗಿ ವಿಶೇಷ ಜಪ ಮಾಡ್ತಾ ಇದ್ದೀವಿ. ಮಂದಿರದಲ್ಲಿ 70 ಪಂಡಿತರೊಂದಿಗೆ ಜಪ ಮಾಡ್ತಾ ಇದ್ದೀವಿ. ರಾಮ ಮಂದಿರ ಕಾಣಿಕೆ ಹಗರಣದ ಬಗ್ಗೆ ಖಜಾಂಚಿಯವರ ಸ್ಪಷ್ಟನೆ. ಓಕೆ, ಗೋವಿಂದಗಿರಿಯವರ ಒಂದು ಕಡೆ ಆಧ್ಯಾತ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಕಾನೂನು, ಕೋರ್ಟು, ಪೊಲೀಸು ತನಿಖೆ ಅಂತ ಬಂದಾಗ ಅದು ಯಾರೇ ಅದರಲ್ಲಿ ಕೈವಾಡ ಇದ್ದರೂ ಕೂಡ ಅದು ಸತ್ಯಾಸತ್ಯತೆ ಹೊರಗಡೆ ಬರಲೇಬೇಕಾಗ್ತದೆ. ಯಾಕಂದರೆ ರಾಮನ ಅಪಾರ ಭಕ್ತರು ಕೊಟ್ಟಿರುವಂಥ ದೇಣಿಗೆ, ಅದು ಯಾರ ಒಬ್ಬರು ಸ್ವತ್ತಲ್ಲ, ಅದು ಬರೀ ಕಾಣಿಕೆ ಹಣ ಅಷ್ಟೇ ಅಂತಲ್ಲ. ಅವರು ಭಾಳ ಪ್ರೀತಿಯಿಂದ, ರಾಮನ ಮೇಲಿದ್ದಂಥ ಪ್ರೀತಿಯಿಂದ ಬೆಳ್ಳಿ, ಚಿನ್ನ, ವಜ್ರ, ವೈಡೂರ್ಯ ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಯಾರೋ ಒಂದು ಕೆಲವು ಜನಗಳ ಪಾಲಾಗಬಾರ್ದಲ್ವದು. ಯಾಕಂದರೆ ರಾಮನ ಮೇಲೆ ಇದ್ದಂಥ ಒಂದು ಅಪಾರ ಪ್ರೀತಿಯಿಂದ ಸಾಕಷ್ಟು ಜನ ಕಾಣಿಕೆ ರೂಪದಲ್ಲಿ ಚಿನ್ನ, ಬೆಳ್ಳಿ ಎಲ್ಲ ಕೊಟ್ಟಿರ್ತಾರೆ, ಹಣ ಹಾಕಿರ್ತಾರೆ ಹುಂಡಿಗೆ, ಅಥವಾ ಇನ್ನೇನೋ ಒಂದು ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಟ್ಟಿರ್ತಾರೆ. ಈ ಕೇವಲ ಪ್ರಾಯಶ್ಚಿತ್ತಕ್ಕೋಸ್ಕರ ವಿಶೇಷ ಜಪ ಮಾಡ್ತಾ ಇದ್ದೀವಿ ಅಂದರೆ ಅದೊಂಥರ ಧಾರ್ಮಿಕ ಆ್ಯಂಗಲ್ ಆಯ್ತು. ಅದಕ್ಕೆ ಸತ್ಯಾಸತ್ಯತೆ ಜನಗಳಿಗೆ ಗೊತ್ತಾಗಬೇಕು ಅಂದರೆ ಯಾರು ಕಳ್ಳರಿದ್ದಾರೆ, ಈ 8 ಜನ ಕಳ್ಳರು ಯಾರಿದ್ದಾರೆ, ಅವ್ರನ್ನೀಗ ಅರೆಸ್ಟ್ ಮಾಡಿದಾರಲ್ಲ, ಅವ್ರ ಹಿಂದೆ ನಿಂತು ಯಾರು ಕೆಲಸ ಮಾಡಿಸಿದ್ರು, ಕಾಣದ ಕೈ ಯಾವುದು? ಯಾಕಂದರೆ ಈ 8 ಜನ ಸಿಬ್ಬಂದಿಗಳು ಆ ಹಣ ಎಣಿಕೆ ಮಾಡುವಂಥ ಸಿಬ್ಬಂದಿಗಳಾಗಿದ್ದರು. ಕೇವಲ ಈ 8 ಜನರ ಹಾಗಾದರೆ ಇದ್ರದ ಕಳ್ಳರು, ಇವ್ರ ಹಿಂದೆ ಬೇರೆ ಯಾರೂ ಇಲ್ವಾ? ಹಾಗಾದರೆ ಕಾಣದ ಕೈ ಯಾರು ಕಾಣಿಸ್ತಾನೆ ಇಲ್ವಾ? ಹಾಗಾದರೆ ಇದು ಎಲ್ಲವೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಭಾಳ ಒಂದು ವಿಶ್ವದಲ್ಲೇ ಸಾಕಷ್ಟು ಫೇಮಸ್ ಆಗಿರುವಂತಹ ಒಂದು ದೇಗುಲ ಇದು. ಕಟ್ಟಿ 2 ವರ್ಷದಲ್ಲೇ ಈ ಥರ ಆಗ್ತದೆ ಅಂದಾಗ CC ಕ್ಯಾಮ್ರಾಗಳು ಕೂಡ ಇದ್ದಾವೆ. CC ಕ್ಯಾಮ್ರಾವನ್ನು ಮರೆಮಾಚಿಬಿಟ್ಟು ಈ ಹಣ ದೋಚ್ತಾ ಇದ್ರು ಅಂದರೆ ಇದಕ್ಕೇನು? ಹಾಗಾದರೆ ಒಂದು ಸರಿಯಾದಂತಹ ತನಿಖೆ ಆಗಬೇಕಾಗುತ್ತೆ. ತನಿಖೆಯ ಸತ್ಯಾಸತ್ಯತೆ ಹೊರಗಡೆ ಬರಲೇಬೇಕಾಗ್ತದೆ. ಜೊತೆಗೆ ಯಾರೇ ಪ್ರಭಾವಿಗಳಿದ್ದರೂ ಕೂಡ, ರಾಜಕಾರಣಿಗಳಿರಲಿ, ಉದ್ಯಮಿಗಳಿರಲಿ, ಅಥವಾ ಇನ್ಯಾರೇ ಇವರ ಹಿಂದೆ ನಿಂತು ಕೆಲಸ ಮಾಡಿಸಿದ್ರೆ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲೇಬೇಕಾಗ್ತದೆ ಕಾನೂನು ಪ್ರಕಾರವಾಗಿ. ಈಗ ಓಕೆ, ಅವ್ರು ಜಪ ಮಾಡ್ತಾ ಇದ್ದೀವಿ, ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಸಹಜವಾಗಿ ಆ ದೇವ್ರ ಮೇಲೆ ಇದ್ದಂತಹ ಒಂದು ನಂಬಿಕೆಗೋಸ್ಕರ ಮತ್ತು ಆ ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವಂತಹ ಉದ್ದೇಶದಿಂದ ಅವ್ರು ಹಂಗೆ ಹೇಳಿರ್ಬೋದು. ಆದರೆ ಜನಗಳಿಗೆ ಬೇಕಾಗಿದ್ದು ಸತ್ಯ. ರಾಮನ ಮೇಲೆ ಇದ್ದಂತಹ ಒಂದು ಪ್ರೀತಿ, ಭಕ್ತಿ ಅದೇನು ನಿನ್ನೆ ಮೊನ್ನೆಯಿಂದ ಶುರುವಾದಂಥದ್ದಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಕಾತರ ಇತ್ತಲ್ಲ, 500 ವರ್ಷಗಳ ಕಾತರ ಅದು. ಆ 500 ವರ್ಷಗಳ ಕಾತರಕ್ಕೆ 2024ರಲ್ಲಿ ಎಲ್ಲರ ಒಂದು ಕಾತರ ಸಾಕಾರಗೊಂಡಿದೆ. ಹಾಗಾಗಿ 2 ವರ್ಷದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತವೆ, ಇಷ್ಟೆಲ್ಲ ದುಡ್ಡು ಕದ್ಕೊಂಡು ಹೋಗ್ತಾರೆ, ಹುಂಡಿ ಹಣನೇ ಕದೀತಾರೆ ಅಂದರೆ ಹಂಗಾದರೆ ಭದ್ರತೆನೇ ಇಲ್ವಾ? ಹಾಗಾದರೆ CCTV ಇದು ಏನು ಮಾಡಲಿಕ್ಕಾಗುತ್ತೆ? CCTV ಜೊತೆಗೆ ಅಲ್ಲಿ ಸಾಕಷ್ಟು ಭದ್ರತಾ ಸಿಬ್ಬಂದಿಗಳಿರ್ತಾರಲ್ಲ, ಏನು ಮಾಡ್ತಾಯಿದ್ರು? ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ತನಿಖೆ ಆಗಲೇಬೇಕಾಗುತ್ತೆ.